ಹಾಗಾದರೆ ಕರ್ಕಾಟ ರಾಶಿಯವರೇ, ನಿಮ್ಮ ಕಣ್ಣೀರನ್ನು ಒರೆಸಿಕೊಳ್ಳಿ. ಏಕೆಂದರೆ ಈಗ ಅಳುವ ಸರದಿ ನಿಮ್ಮನ್ನು ಅಳಿಸಿದವರದ್ದು. ಜುಲೈ 27ರ ದಿನಾಂಕವನ್ನು ನಿಮ್ಮ ಕ್ಯಾಲೆಂಡರ್ನಲ್ಲಿ ಬರೆದಿಟ್ಟುಕೊಳ್ಳಿ. ಏಕೆಂದರೆ ಈ ದಿನದಿಂದ ನಿಮ್ಮ ಜೀವನದ ಇತಿಹಾಸವೇ ಬದಲಾಗಲಿದೆ. 30 ವರ್ಷಗಳ ದೀರ್ಘಕಾಯುವಿಕೆಯ ನಂತರ ಶನಿದೇವನು ವಕ್ರಿಯಾಗುತ್ತಿದ್ದಾನೆ ಮತ್ತು ಶನಿಯ ಚಂಡಮಾರುತವನ್ನು ತರುತ್ತಿದ್ದಾನೆ. ಕರ್ಕಾಟ ರಾಶಿಯವರೇ, ನೀವು ಯಾವಾಗಲೂ ಇತರರ ಒಳಿತನ್ನೇ ಬಯಸಿದ್ದೀರಿ. ನಿಮ್ಮ ಹೊಟ್ಟೆ ಕಟ್ಟಿ ಇತರರಿಗೆ ಉಣಬಡಿಸಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದೇನು? ಕೇವಲ ಅವಮಾನ, ದ್ರೋಹ ಮತ್ತು ಒಂಟಿತನ. ನಿಮ್ಮ ಭಾವನೆಗಳೊಂದಿಗೆ ಯಾವ ರೀತಿ ಆಟವಾಡಲಾಗಿದೆಯೋ ಆ ಪ್ರತಿಯೊಂದು ಹನಿ ಕಣ್ಣೀರಿನ ಲೆಕ್ಕವನ್ನು ಈಗ ನ್ಯಾಯದ ದೇವನಾದ ಶನಿದೇವನು ಕೇಳಲಿದ್ದಾನೆ. ಜುಲೈ 27ರಿಂದ ನಿಮ್ಮ ಮನೆ, ಕುಟುಂಬ, ನಿಮ್ಮ ನಿಂತು ಹೋಗಿದ್ದ ಜೀವನವು ಮತ್ತೆ ಓಡಲು ಪ್ರಾರಂಭಿಸುತ್ತದೆ. 3 ಅತ್ಯಂತ ಅದ್ಭುತವಾದ ಸಿಹಿ ಸುದ್ದಿಗಳು ನಿಮಗಾಗಿ ಕಾಯುತ್ತಿವೆ. ಆದರೆ ಒಂದು ಮಾತನ್ನು ನೆನಪಿನಲ್ಲಿಡಿ, ನಿಮ್ಮ ಸ್ವಭಾವದ ಒಂದು ಸಣ್ಣ ದೌರ್ಬಲ್ಯವು ಈ ಇಡೀ ರಾಜಯೋಗದ ಮೇಲೆ ಭಾರಿ ಪ್ರಮಾಣ ಬೀರಬಹುದು. ಆ ದೌರ್ಬಲ್ಯವೇನು ಮತ್ತು ಶನಿದೇವನು ನಿಮಗೆ ನಿಖರವಾಗಿ ಏನು ನೀಡಲಿದ್ದಾನೆ ಎಂದು ಈ ವಿಡಿಯೋದಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೇನೆ. ದಯವಿಟ್ಟು ಇದನ್ನು ಸಂಪೂರ್ಣವಾಗಿ ನೋಡಿ. ಕರ್ಕಾಟ ರಾಶಿಯವರು ಸ್ವಭಾವತಃ ತುಂಬಾ ಸೂಕ್ಷ್ಮ ಸಂವೇದಿಯಾಗಿರುತ್ತಾರೆ ಮತ್ತು ಆಗಾಗ್ಗೆ ಪ್ರತಿಯೊಂದು ವಿಷಯವನ್ನೂ ಬಹಳ ಆಳವಾಗಿ ಯೋಚಿಸುತ್ತಾರೆ. ನಿಮ್ಮ ಮನಸ್ಸು ಮತ್ತು ಹೃದಯವು ಬೇರೆ ಬೇರೆ ದಿಕ್ಕುಗಳಲ್ಲಿ ಎಳೆಯಲು ಪ್ರಾರಂಭಿಸಿದಾಗ ನಿಮ್ಮ ಅತಿದೊಡ್ಡ ಸಮಸ್ಯೆ ಪ್ರಾರಂಭವಾಗುತ್ತದೆ. ಕಳೆದ ಸ್ವಲ್ಪ ಸಮಯದಿಂದ ನೀವು ಸಾಲದ ಹೊರೆ, ಅನಗತ್ಯ ಒತ್ತಡ ಮತ್ತು ನಿಮ್ಮವರೇ ಮಾಡಿದ ದ್ರೋಹದಂತಹ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ದೀರಿ. ಪರಿಸ್ಥಿತಿಗಳು ಈಗ ಕೈಮೀರಿ ಹೋಗುತ್ತಿವೆ ಎಂದು ನಿಮಗೆ ಅನಿಸಲು ಪ್ರಾರಂಭಿಸುತ್ತಿತ್ತು ಮತ್ತು ಯಾರನ್ನು ಕಣ್ಣು ಮುಚ್ಚಿ ನಂಬಬಾರದು ಎಂಬುದನ್ನು ನೀವು ಕಲಿತಿದ್ದೀರಿ. ಆದರೆ ಈಗ ವಾತಾವರಣ ಸಂಪೂರ್ಣವಾಗಿ ಬದಲಾಗುತ್ತಿದೆ. ಮುಂಬರುವ 6 ತಿಂಗಳ ಅತಿದೊಡ್ಡ ಸತ್ಯವೆಂದರೆ ನಿಮ್ಮ ಅತಿದೊಡ್ಡ ಶಕ್ತಿ ಮತ್ತು ನಿಮ್ಮ ಅತಿದೊಡ್ಡ ಸವಾಲು ನೀವೇ ಆಗಿರುತ್ತೀರಿ. ಏಕೆಂದರೆ ದೇವಗುರು ಬೃಹಸ್ಪತಿಯು ನಿಮ್ಮ ಲಗ್ನದಲ್ಲಿ, ಅಂದರೆ ಮೊದಲನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಕುಳಿತಿದ್ದಾನೆ ಮತ್ತು ಹಂಸ ಮಹಾಪುರುಷ ರಾಜಯೋಗವನ್ನು ನಿರ್ಮಿಸುತ್ತಿದ್ದಾನೆ. ಈ ರಾಜಯೋಗವು ನಿಮಗೆ ಹೊಸ ಗುರುತು ಮತ್ತು ಅದ್ಭುತವಾದ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅದೇ ಸಮಯದಲ್ಲಿ 8ನೇ ಮನೆಯಲ್ಲಿ ಕುಳಿತಿರುವ ರಾಹುವು ಒಂದು ವೇಗವರ್ಧಕನಂತೆ ಕೆಲಸ ಮಾಡುತ್ತಿದ್ದಾನೆ. ಈ 6 ತಿಂಗಳಲ್ಲಿ ನಿಮ್ಮ ಒಂದು ಸರಿಯಾದ ನಿರ್ಧಾರವು ನಿಮ್ಮ ಮುಂಬರುವ ಅನೇಕ ವರ್ಷಗಳನ್ನು ಸುರಕ್ಷಿತಗೊಳಿಸುತ್ತದೆ. ಆದರೆ ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಂಡ ಒಂದು ತಪ್ಪು ಹೆಜ್ಜೆಯು ನಿಮ್ಮನ್ನು ಹಿಂದಕ್ಕೆ ತಳ್ಳಬಹುದು. ಅಕ್ಟೋಬರ್ 31ರ ವೇಳೆಗೆ ನೀವು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಮರುನಿರ್ಮಾಣ ಮಾಡಿಕೊಳ್ಳುತ್ತೀರಿ ಮತ್ತು ಈ ಸಮಯವು ನಿಮ್ಮ ಸ್ವಂತ ಮೌಲ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವ ಸಮಯವಾಗಿದೆ. ನಿಮ್ಮ ವೃತ್ತಿ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮತ್ತು ಸಕಾರಾತ್ಮಕ ಬದಲಾವಣೆ ಬರುವ ಸಾಧ್ಯತೆ ಇದೆ. ಇದರ ಹಿಂದಿನ ಜ್ಯೋತಿಷ್ಯ ತರ್ಕವು ತುಂಬಾ ಸ್ಪಷ್ಟವಾಗಿದೆ. 2026ರ ಜುಲೈ 26ರಂದು ಶನಿದೇವನು ನಿಮ್ಮ 9ನೇ ಮನೆಯಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ವಕ್ರಿಯಾಗಲಿದ್ದಾನೆ. ಯಾವುದೇ ಗ್ರಹವು ವಕ್ರಿಯಾದಾಗ ಅದರ ಚೇಷ್ಟಾಬಲವು ಹೆಚ್ಚಾಗುತ್ತದೆ ಮತ್ತು ಅದು ತನ್ನ ಹಿಂದಿನ ಮನೆಯ ಮೇಲೂ ಆಳವಾದ ಪರಿಣಾಮವನ್ನು ಬೀರುತ್ತದೆ. ಇದರರ್ಥ 9ನೇ ಮನೆಯಲ್ಲಿ ಕುಳಿತಿರುವ ವಕ್ರ ಶನಿಯು ರಾಹು ಮಹಾರಾಜರು ಈಗಾಗಲೇ ಕುಳಿತಿರುವ ನಿಮ್ಮ 8ನೇ ಮನೆಯನ್ನು ಸಕ್ರಿಯಗೊಳಿಸುತ್ತಾನೆ. ಜ್ಯೋತಿಷ್ಯದಲ್ಲಿ ಶನಿಯು ನಿಮ್ಮ ಕರ್ಮವನ್ನು ಪ್ರತಿನಿಧಿಸುತ್ತಾನೆ ಎಂದು ಹೇಳಲಾಗುತ್ತದೆ ಮತ್ತು ರಾಹು ಆ ಕರ್ಮದ ವೇಗವನ್ನು ಅನೇಕ ಪಟ್ಟು ಹೆಚ್ಚಿಸುತ್ತಾನೆ. ಇದರ ಜೊತೆಗೆ ರಾಹು ಮಂಗಳನ ಧನಿಷ್ಠ ನಕ್ಷತ್ರದಲ್ಲಿ ಸಂಚರಿಸುತ್ತಿದ್ದಾನೆ ಮತ್ತು ಮಂಗಳನು ನಿಮ್ಮ 10ನೇ ಮನೆಯ, ಅಂದರೆ ವೃತ್ತಿ ಜೀವನದ ಅಧಿಪತಿಯಾಗಿದ್ದಾನೆ. ಇದರ ಪರಿಣಾಮವಾಗಿ ವರ್ಷಗಳಿಂದ ಒಂದೇ ಹುದ್ದೆಯಲ್ಲಿ ಸಿಲುಕಿಕೊಂಡಿದ್ದವರಿಗೆ ಹೊಸ ಜವಾಬ್ದಾರಿ, ಬಡ್ತಿ ಅಥವಾ ಹೊಸ ಕಂಪನಿಯಿಂದ ದೊಡ್ಡ ಪ್ಯಾಕೇಜ್ ಸಿಗುವ ಬಲವಾದ ಸಾಧ್ಯತೆ ಇದೆ. ವ್ಯಾಪಾರ ಮಾಡುವವರಿಗೆ ಈ ಸಮಯವು ತಮ್ಮ ವ್ಯವಹಾರವನ್ನು ತಂತ್ರಜ್ಞಾನ ಮತ್ತು ಜಾಗತಿಕ ನೆಟ್ವರ್ಕ್ಗೆ ಸಂಪರ್ಕಿಸುವ ಸಮಯವಾಗಿದೆ. ಇದುವರೆಗೆ ನಿಮ್ಮೊಂದಿಗೆ ಕೆಲಸ ಮಾಡಲು ಹಿಂದೇಟು ಹಾಕುತ್ತಿದ್ದವರು ತಾವಾಗಿಯೇ ನಿಮ್ಮ ಬಳಿಗೆ ಬರುತ್ತಾರೆ. ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ ಅಂತ್ಯದವರೆಗಿನ ಸಮಯವು ನಿಮ್ಮ ವೃತ್ತಿ ಜೀವನದ ಸುವರ್ಣ ಕಾಲವಾಗಿರುತ್ತದೆ. ಸೆಪ್ಟೆಂಬರ್ ಮಧ್ಯದಲ್ಲಿ ಮಂಗಳನು ನಿಮ್ಮ ಲಗ್ನದಲ್ಲಿ ನೀಚನಾಗುತ್ತಾನೆ. ಆದರೆ ಅಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರುವಿನ ಉಪಸ್ಥಿತಿಯಿಂದಾಗಿ ನೀಚಭಂಗ ರಾಜಯೋಗ ರೂಪುಗೊಳ್ಳುತ್ತದೆ. ಇದು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅಪಾರ ಶಕ್ತಿಯನ್ನು ನೀಡುತ್ತದೆ. ಆದಾಗ್ಯೂ ಈ ಸಮಯದಲ್ಲಿ ನೀವು
ರಾಜತಾಂತ್ರಿಕತೆಯಿಂದ ಕೆಲಸ ಮಾಡಬೇಕಾಗುತ್ತದೆ. ಶಾಂತಿಯಿಂದ ಮತ್ತು ಸಿಹಿಯಾಗಿ ಮಾತನಾಡುವ ಮೂಲಕ ನಿಮ್ಮ ಕೆಲಸವನ್ನು ಸಾಧಿಸಿಕೊಳ್ಳುವುದು ನಿಮ್ಮ ತಂತ್ರವಾಗಿರಬೇಕು. ಶನಿಯು ನ್ಯಾಯದ ಕಾರಕನಾಗಿದ್ದಾನೆ. ಆದ್ದರಿಂದ ಕೆಲಸದ ಸ್ಥಳದಲ್ಲಿ ಶಾರ್ಟ್ಕಟ್ಗಳು ಖಂಡಿತ ನಡೆಯುವುದಿಲ್ಲ. ಅಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ಯಾವುದೇ ಅಹಂಕಾರದ ಘರ್ಷಣೆ ಮಾಡಿಕೊಳ್ಳಬೇಡಿ ಮತ್ತು ನಿಮ್ಮ ಯೋಜನೆಗಳನ್ನು ಸಂಪೂರ್ಣವಾಗಿ ಗೌಪ್ಯವಾಗಿ ಇರಿಸಿ. ಆರ್ಥಿಕ ಪರಿಸ್ಥಿತಿ ಮತ್ತು ಹಣದ ಹರಿವಿನ ಬಗ್ಗೆ ಮಾತನಾಡುವುದಾದರೆ, ನಿಮ್ಮನ್ನು ಕಾಡುತ್ತಿದ್ದ ಸಾಲ ಮತ್ತು ಆರ್ಥಿಕ ಮುಗ್ಗಟ್ಟಿನ ಚಕ್ರವ್ಯೂಹದಿಂದ ಹೊರಬರುವ ದಾರಿ ಈಗ ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತಿದೆ. ರಾಹುವು ಹಠಾತ್ ಆರ್ಥಿಕ ಲಾಭವನ್ನು ನೀಡುವ ಕಾರಕನಾಗಿದ್ದಾನೆ ಮತ್ತು ಅವನು ಧನಿಷ್ಠ ನಕ್ಷತ್ರದಲ್ಲಿದ್ದಾನೆ. ಇದರ ಅರ್ಥವೇ ಸಂಪತ್ತು ಮತ್ತು ಭೌತಿಕ ಸ್ಥಿರತೆಗೆ ಸಂಬಂಧಿಸಿದೆ. ಇದಲ್ಲದೆ 2026 ಅಕ್ಟೋಬರ್ 31 ಸಂಜೆ ದೇವಗುರು ಬೃಹಸ್ಪತಿಯು ನಿಮ್ಮ ಲಗ್ನದಿಂದ ಹೊರಬಂದು 2ನೇ ಮನೆಗೆ ಅಂದರೆ ಸಿಂಹರಾಶಿಯ ಧನಸ್ಥಾನವನ್ನು ಪ್ರವೇಶಿಸುತ್ತಾನೆ ಮತ್ತು ನವೆಂಬರ್ 12 ಮಂಗಳನೂ ಅಲ್ಲಿಗೆ ಬರುತ್ತಾನೆ. ಧನಸ್ಥಾನದಲ್ಲಿ ಗುರು ಮತ್ತು ಮಂಗಳನ ಆಗಮನವು ಹಣ ಬರುವಿಕೆಯ ಅತ್ಯಂತ ಶಕ್ತಿಶಾಲಿ ಯೋಗಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಸಿಲುಕಿಕೊಂಡಿರುವ ಆಸ್ತಿಗಳಿಗೆ ಉತ್ತಮ ಬೆಲೆ ಸಿಗಬಹುದು. ಷೇರು ಮಾರುಕಟ್ಟೆ ಅಥವಾ ನೀವು ನಷ್ಟ ಅನುಭವಿಸಿದ್ದ ಹಳೆಯ ಹೂಡಿಕೆಗಳಿಂದ ಲಾಭ ಕಾಣಲು ಪ್ರಾರಂಭಿಸುತ್ತದೆ. ನಿಮ್ಮ ಯಾವುದೇ ರೀತಿಯ ಸಾಲವನ್ನು ತೀರಿಸಲು ಒಂದು ದೃಢವಾದ ಮಾರ್ಗವು ಸೃಷ್ಟಿಯಾಗುತ್ತದೆ. ಆಗಸ್ಟ್ 17 ಸೂರ್ಯನು ನಿಮ್ಮ ಧನಸ್ಥಾನಕ್ಕೆ ಹೋದಾಗ ಹಣದ ಆಗಮನವು ಆಗಸ್ಟ್ನಿಂದಲೇ ಪ್ರಾರಂಭವಾಗುತ್ತದೆ. ಆದರೆ ಅತಿ ದೊಡ್ಡ ಆರ್ಥಿಕ ಜಿಗಿತವು ಅಕ್ಟೋಬರ್ 31 ನಂತರ ಬರುತ್ತದೆ. ಈ ಸಮಯದಲ್ಲಿ ನೀವು ಯಾರಿಗಾದರೂ ಸಾಲದ ಗ್ಯಾರಂಟರ್ ಆಗಬಾರದು ಮತ್ತು ಸಾಲ ಕೊಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಅಕ್ಟೋಬರ್ ತಿಂಗಳಲ್ಲಿ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ಮಾಲವ್ಯ ಮಹಾಪುರುಷ ರಾಜಯೋಗವನ್ನು ನಿರ್ಮಿಸುತ್ತಾನೆ. ಇದು ಭೂಮಿ ಅಥವಾ ವಾಹನವನ್ನು ಖರೀದಿಸಲು ಅತ್ಯಂತ ಅನುಕೂಲಕರ ಸಮಯವಾಗಿದೆ. ಯಾವುದೇ ಹಣ ಬಂದರೂ ಅದನ್ನು ಪ್ರದರ್ಶಿಸಬೇಡಿ ಮತ್ತು ಉತ್ತಮ ಆರ್ಥಿಕ ಸಲಹೆಗಾರರ ಸಲಹೆ ಪಡೆದ ನಂತರವೇ ಹೂಡಿಕೆ ಮಾಡಿ. ಪ್ರೇಮ ಸಂಬಂಧಗಳು ಮತ್ತು ವೈವಾಹಿಕ ಜೀವನವು ಕರ್ಕಾಟಕ ರಾಶಿಯವರಿಗೆ ಬಹಳ ಸೂಕ್ಷ್ಮವಾದ ವಿಷಯವಾಗಿದೆ. ಒಂಟಿಯಾಗಿರುವ ಮತ್ತು ಮದುವೆಯಾಗಲು ಬಯಸುವವರಿಗೆ ಈ ಸಮಯವು ಮಂಗಳಕರವಾಗಿದೆ. ಉಚ್ಚ ಗುರುವಿನ 7ನೇ ದೃಷ್ಟಿಯು ನೇರವಾಗಿ ನಿಮ್ಮ 7ನೇ ಮನೆಯ ಮೇಲೆ ಬೀಳುತ್ತಿದೆ. ಈ ಕಾರಣದಿಂದಾಗಿ ಅಕ್ಟೋಬರ್ ವರೆಗೆ ನಿಮಗೆ ಉತ್ತಮ ಪ್ರಸ್ತಾಪಗಳು ಬರುತ್ತವೆ. ನೀವು ಪ್ರೇಮ ವಿವಾಹಕ್ಕಾಗಿ ಮಾತುಕತೆ ಮುಂದುವರೆಸಲು ಬಯಸಿದರೆ ನವೆಂಬರ್ ಮಧ್ಯದ ಸಮಯವು ಅತ್ಯುತ್ತಮವಾಗಿರುತ್ತದೆ. ನಿಮ್ಮ ಗತಕಾಲವನ್ನು ಮರೆತು ಹೊಸ ಸಂಬಂಧಕ್ಕೆ ಅವಕಾಶ ನೀಡಿ. ಈಗಾಗಲೇ ವೈವಾಹಿಕ ಜೀವನದಲ್ಲಿರುವವರಿಗೆ 2026 ಡಿಸೆಂಬರ್ 5 ನಂತರ ಸಮಯವು ಸ್ವಲ್ಪ ಸವಾಲಿನದ್ದಾಗಿರಬಹುದು. ಆ ಸಮಯದಲ್ಲಿ ರಾಹುವು ಗೋಚಾರವಾಗಿ ನಿಮ್ಮ 7ನೇ ಮನೆಗೆ ಮತ್ತು ಕೇತುವು ನಿಮ್ಮ ಲಗ್ನಕ್ಕೆ ಬರುತ್ತಾನೆ. ರಾಹು ಭ್ರಮೆ ಮತ್ತು ಮಾಯೆಯ ಕಾರಕನಾಗಿದ್ದಾನೆ. ಇದು ನಿಮ್ಮೊಳಗೆ ಅಭದ್ರತೆಯ ಭಾವನೆಯನ್ನು ಮತ್ತು ಪ್ರತಿಯೊಂದು ವಿಷಯದಲ್ಲೂ ಅನುಮಾನಿಸುವ ಅಭ್ಯಾಸವನ್ನು ಉಂಟು ಮಾಡಬಹುದು. ಯಾವುದೇ ಕಾರಣವಿಲ್ಲದೆ ಅಹಂಕಾರದ ಘರ್ಷಣೆಗಳು ಹೆಚ್ಚಾಗಬಹುದು. ಆದ್ದರಿಂದ ಇದಕ್ಕಿಂತ ಮುಂಚಿನ ಸಮಯ, ವಿಶೇಷವಾಗಿ ಅಕ್ಟೋಬರ್, ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಾಧುರ್ಯವನ್ನು ತರುತ್ತದೆ ಮತ್ತು ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ತಂದುಕೊಳ್ಳುತ್ತದೆ. ಆಗಸ್ಟ್ 3 ಸೆಪ್ಟೆಂಬರ್ 19 ಮಂಗಳನು 12ನೇ ಮನೆಯಲ್ಲಿರುವಾಗ ಯಾವುದೇ ವಿವಾದಗಳನ್ನು ತಪ್ಪಿಸಿ ಮತ್ತು ಡಿಸೆಂಬರ್ ಬರುವ ಹೊತ್ತಿಗೆ ನಿಮ್ಮ ಸಂವಹನವನ್ನು ಸಂಪೂರ್ಣವಾಗಿ ಪಾರದರ್ಶಕಗೊಳಿಸಿಕೊಳ್ಳಿ. ಭ್ರಮೆಗಳು ವಾಸ್ತವವಾಗಲು ಬಿಡಬೇಡಿ. ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಈ ಸಮಯವು ಏರಿಳಿತಗಳಿಂದ ಕೂಡಿರುತ್ತದೆ. 8ನೇ ಮನೆಯಲ್ಲಿ ಕುಳಿತಿರುವ ರಾಹುವು ನಿಮ್ಮ ಅತ್ತೆ ಮಾವನವರ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಅಕ್ಟೋಬರ್ 31 ಗುರುವು 2ನೇ ಮನೆಗೆ ಹೋದಾಗ ಅಲ್ಲಿ ಮೊದಲೇ ಇರುವ ಕೇತುವಿನೊಂದಿಗೆ ಸೇರಿ ಸ್ವಲ್ಪ ಸಮಯದವರೆಗೆ ಗುರು ಕೇತು ಚಾಂಡಾಲ ಯೋಗವನ್ನು ರೂಪಿಸುತ್ತದೆ. ಇದು ಅತ್ತೆ ಮಾವರೊಂದಿಗಿನ ನಿಮ್ಮ ಸಂಬಂಧವನ್ನು ಸಂಪೂರ್ಣವಾಗಿ ವ್ಯಾವಹಾರಿಕವಾಗಿಸುತ್ತದೆ. ಕುಟುಂಬದಲ್ಲಿ ನಿಮ್ಮ ಪ್ರಾಮುಖ್ಯತೆ ಹೆಚ್ಚಾಗುತ್ತದೆ. ಆದರೆ ನವೆಂಬರ್ ತಿಂಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳವಾಗುವ ಸಾಧ್ಯತೆ ತುಂಬಾ ಹೆಚ್ಚಿದೆ. ಆದ್ದರಿಂದ ನವೆಂಬರ್ನಲ್ಲಿ ನಿಮ್ಮ ಮಾತಿನ ಮೇಲೆ ಕಟ್ಟುನಿಟ್ಟಾದ ನಿಯಂತ್ರಣವನ್ನು ಇಟ್ಟುಕೊಳ್ಳಿ. ವಿವಾದದ ಸಂದರ್ಭದಲ್ಲಿ ಮೌನವಾಗಿರುವುದೇ ಅತ್ಯುತ್ತಮ ಪರಿಹಾರವಾಗಿದೆ, ಏಕೆಂದರೆ
ಕೌಟುಂಬಿಕ ಕಲಹವು ನಿಮ್ಮ ಮಾನಸಿಕ ಶಾಂತಿ ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ನೇರ ಪರಿಣಾಮ ಬೀರಬಹುದು. ಆರೋಗ್ಯದ ದೃಷ್ಟಿಕೋನದಿಂದ ಈ ಗೋಚಾರದ ಅವಧಿಯಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಅವಶ್ಯಕ. ಲಗ್ನದಲ್ಲಿ ಕುಳಿತಿರುವ ಗುರುವು ಆಗಾಗ್ಗೆ ದೇಹದಲ್ಲಿ ನೀರಿನ ಧಾರಣೆಯನ್ನು ಉಂಟು ಮಾಡುತ್ತಾನೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯ ಮೇಲೆ ಸ್ವಲ್ಪ ಒತ್ತಡವನ್ನು ಬೀರುತ್ತಾನೆ. ಅಕ್ಟೋಬರ್ 31ರಂದು ಗುರುವು 2ನೇ ಮನೆಗೆ ಹೋದಾಗ ತಿನ್ನುವ ಮತ್ತು ಕುಡಿಯುವ ಅಭ್ಯಾಸಗಳು ಅಸಮಲೋಚನೆಗೊಳ್ಳಬಹುದು. ಮತ್ತೊಂದೆಡೆ 12ನೇ ಮನೆಯ ಮೇಲೆ ರಾಹುವಿನ ದೃಷ್ಟಿ ಇರುವುದರಿಂದ ರಕ್ತದೊತ್ತಡದಲ್ಲಿನ ಏರಿಳಿತಗಳು, ನಿದ್ರೆಯ ಕೊರತೆ ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು. ಶನಿಯ ಪ್ರಭಾವದಿಂದ ಬಲಭುಜ ಮತ್ತು ಮೊಣಕಾಲುಗಳಲ್ಲಿ ನೋವು ಇರಬಹುದು. ಆಗಸ್ಟ್ 3 ಮತ್ತು ಸೆಪ್ಟೆಂಬರ್ 19ರ ನಡುವೆ ದೈಹಿಕ ಮತ್ತು ಮಾನಸಿಕ ಆಯಾಸವು ತನ್ನ ಉತ್ತುಂಗದಲ್ಲಿರಬಹುದು. ಆದ್ದರಿಂದ ನಿಮ್ಮ ದಿನಚರಿಯನ್ನು ತುಂಬಾ ಕಟ್ಟುನಿಟ್ಟಾಗಿ ಇಟ್ಟುಕೊಳ್ಳಿ. ಬೆಳಗಿನ ನಡಿಗೆ ಮತ್ತು ಲಘು ವ್ಯಾಯಾಮವನ್ನು ನಿಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳಿ. ಮಾನಸಿಕ ಶಾಂತಿಗಾಗಿ ಧ್ಯಾನ ಮಾಡುವುದನ್ನು ಮರೆಯದಿರಿ ಮತ್ತು ಯಾವುದೇ ದೈಹಿಕ ಸಮಸ್ಯೆಯನ್ನು ನಿರ್ಲಕ್ಷಿಸಬೇಡಿ. ವಿದ್ಯಾರ್ಥಿಗಳಿಗೆ ತಮ್ಮ ಕನಸುಗಳನ್ನು ನನಸಾಗಿಸುವ ಸಮಯ ಇದಾಗಿದೆ. ಲಗ್ನದಲ್ಲಿ ಕುಳಿತಿರುವ ಉಚ್ಚ ಗುರುವಿನ 5ನೇ ದೃಷ್ಟಿಯು ನೇರವಾಗಿ ನಿಮ್ಮ ಶಿಕ್ಷಣ ಮನೆಯ ಮೇಲೆ ಬೀಳುತ್ತಿದೆ. ಇದರಿಂದಾಗಿ ನಿಮ್ಮ ಗಮನ ಮತ್ತು ಏಕಾಗ್ರತೆ ಅತ್ಯುತ್ತಮವಾಗಿರುತ್ತದೆ. ಉನ್ನತ ಶಿಕ್ಷಣ ಮತ್ತು ವಿದೇಶ ವಿದ್ಯಾಲಯಕ್ಕಾಗಿ ಅಂದರೆ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯುವ ಬಲವಾದ ಯೋಗಗಳಿವೆ. ಜುಲೈನಿಂದ ಅಕ್ಟೋಬರ್ 31ರವರೆಗಿನ ಈ ಸುವರ್ಣ ಕಾಲವು ನಿಮಗೆ ಬಹಳ ಫಲದಾಯಕವಾಗಿದೆ. ನಮ್ಮ ಗೃಹಿಣಿಯರಿಗೆ ಈ ಸಮಯವು ಮನೆಯಲ್ಲಿ ಸೌಕರ್ಯಗಳನ್ನು ಹೆಚ್ಚಿಸುವ ಮತ್ತು ತಮ್ಮದೇ ಆದ ಮೌಲ್ಯವನ್ನು ಗುರುತಿಸುವ ಸಮಯವಾಗಿದೆ. ಶುಕ್ರನ ಪ್ರಭಾವದಿಂದ ಮನೆಯ ನವೀಕರಣ, ಹೊಸ ವಾಹನ ಆಗಮನ ಅಥವಾ ಯಾವುದೇ ಮಂಗಳಕರ ಕಾರ್ಯವು ನಡೆಯುವ ಸಂಪೂರ್ಣ ಯೋಗವಿದೆ. ಪಾಲುದಾರರು ಅಥವಾ ಅತ್ತೆ ಮಾವನವರ ಕಡೆಯಿಂದ ನಡೆಯುತ್ತಿರುವ ಉದ್ವೇಗ ಕಡಿಮೆಯಾಗುತ್ತದೆ. ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನೀವು ನಿಮ್ಮ ಹವ್ಯಾಸಗಳು, ನಿಮ್ಮ ಅಂದಗಾಣಿಸುವಿಕೆ ಅಥವಾ ಯಾವುದಾದರೂ ಹೊಸ ಹೆಚ್ಚುವರಿ ಆದಾಯದ ಬಗ್ಗೆ ಗಮನ ಹರಿಸಬೇಕು. ಇದೇ ಸಮಯದಲ್ಲಿ ನಿಮ್ಮ ನಿವೃತ್ತ ವ್ಯಕ್ತಿಗಳಿಗೆ ಈ ಸಮಯವು ಆರ್ಥಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಆಳವನ್ನು ತರುತ್ತದೆ. 9ನೇ ಮನೆಯಲ್ಲಿ ಕುಳಿತಿರುವ ಶನಿಯು ನಿಮ್ಮ ಹಿಂದಿನ ಒಳ್ಳೆಯ ಕಾರ್ಯಗಳ ಫಲವನ್ನು ನೀಡುತ್ತಾನೆ. ಇದು ಪಿಂಚಣಿ ಅಥವಾ ಸ್ಥಗಿತಗೊಂಡ ನಿಧಿಗಳ ಬಗ್ಗೆ ಇರುವ ಚಿಂತೆಯನ್ನು ಕೊನೆಗೊಳಿಸುತ್ತದೆ. ಡಿಸೆಂಬರ್ 5ರಂದು ಲಗ್ನಕ್ಕೆ ಕೇತುವು ಬರುವುದರಿಂದ ಪ್ರಾಪಂಚಿಕ ವ್ಯಾಮೋಹದಿಂದ ಆರೋಗ್ಯಕರ ಬೇರ್ಪಡುವಿಕೆಯನ್ನು ನೀವು ಅನುಭವಿಸುವಿರಿ ಮತ್ತು ಧಾರ್ಮಿಕ ಕಾರ್ಯಗಳ ಕಡೆಗೆ ನಿಮ್ಮ ಒಲವು ಹೆಚ್ಚಾಗುತ್ತದೆ. ನೀವು ದೀರ್ಘಕಾಲದಿಂದ ವಿದೇಶ ಪ್ರವಾಸಕ್ಕೆ ಅಥವಾ ಅಲ್ಲಿ ನೆಲೆಸಲು ಯೋಜಿಸುತ್ತಿದ್ದರೆ ಈಗ ಆ ಬಾಗಿಲುಗಳು ತೆರೆದುಕೊಳ್ಳುತ್ತಿವೆ. ಆಗಸ್ಟ್ 2ರಿಂದ ಸೆಪ್ಟೆಂಬರ್ 19ರ ನಡುವೆ 12ನೇ ಮನೆಯ ಮಂಗಳನು ಹೋಗುವುದರಿಂದ ಪ್ರಯಾಣದ ಬಲವಾದ ಯೋಗಗಳು ಸೃಷ್ಟಿಯಾಗುತ್ತವೆ. ಇದರಿಂದಾಗಿ ಬಾಕಿ ಇರುವ ವೀಸಾ ಅಥವಾ ವಲಸೆ ಕಾರ್ಯಗಳು ಹಠಾತ್ತಾಗಿ ಪೂರ್ಣಗೊಳ್ಳಬಹುದು. ಈ 6 ತಿಂಗಳ ಅವಧಿಯನ್ನು ಕೆಲವು ಪ್ರಮುಖ ದಿನಾಂಕಗಳ ಮೂಲಕ ಅರ್ಥ ಮಾಡಿಕೊಳ್ಳುವುದು ಬಹಳ ಅವಶ್ಯಕ. ಜುಲೈ 26ರಂದು ಶನಿಯು ವಕ್ರಿಯಾಗುತ್ತಿದ್ದಾನೆ. ಆದ್ದರಿಂದ ಕೇವಲ ನಿಮ್ಮ ಕಠಿಣ ಪರಿಶ್ರಮದತ್ತ ಗಮನ ಹರಿಸಿ. ಆಗಸ್ಟ್ 3ರಿಂದ ಸೆಪ್ಟೆಂಬರ್ 19ರವರೆಗಿನ ಸಮಯವು ಸ್ವಲ್ಪ ಸೂಕ್ಷ್ಮವಾಗಿರುತ್ತದೆ. ಈ ಸಮಯದಲ್ಲಿ ಕೋಪದಿಂದ ಕೆಲಸ ಬಿಡುವುದನ್ನು ಅಥವಾ ಹಿರಿಯ ಅಧಿಕಾರಿಗಳೊಂದಿಗೆ ಜಗಳವಾಡುವುದನ್ನು ತಪ್ಪಿಸಿ. ಆಗಸ್ಟ್ 9ರಂದು ಗುರುವಿನ ಉದಯದಿಂದಾಗಿ ಸ್ಥಗಿತಗೊಂಡ ಪ್ರಾಜೆಕ್ಟ್ಗಳು ಪುನರಾರಂಭಗೊಳ್ಳುತ್ತವೆ. ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 17ರವರೆಗಿನ ಸಮಯವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಅಥವಾ ದೊಡ್ಡ ಒಪ್ಪಂದವನ್ನು ಅಂತಿಮಗೊಳಿಸಲು ಅತ್ಯಂತ ಶಕ್ತಿಶಾಲಿಯಾಗಿದೆ. ಅಕ್ಟೋಬರ್ 10ರಿಂದ 31ರ ನಡುವೆ ಆಸ್ತಿ ಖರೀದಿಸಲು ಅಥವಾ ಕೌಟುಂಬಿಕ ಕಾರ್ಯಗಳಿಗೆ ಅತ್ಯುತ್ತಮ ಸಮಯ. ಅಕ್ಟೋಬರ್ 31ರ ನಂತರ ಗುರುವು ನಿಮ್ಮ ಧನಸ್ಥಾನಕ್ಕೆ ಬರುತ್ತಾನೆ. ಇದು ವರ್ಷದ ಅತಿದೊಡ್ಡ ಆರ್ಥಿಕ ತಿರುವು ಆಗಿದೆ. ಡಿಸೆಂಬರ್ 5ರ ನಂತರ ಸಂಬಂಧಗಳ ವಿಷಯದಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುವ ಅವಶ್ಯಕತೆ ಇದೆ. ಈ ಗ್ರಹಗಳ ಶಕ್ತಿಯ ಸಂಪೂರ್ಣ ಬೆಂಬಲವನ್ನು ಪಡೆಯಲು ವಿಶೇಷವಾಗಿ ಸೋಮವಾರ ಮತ್ತು ಗುರುವಾರಗಳಂದು ಬಿಳಿ ಮತ್ತು ತಿಳಿ ಹಳದಿ ಬಣ್ಣದ ಬಟ್ಟೆಗಳನ್ನು ಹೆಚ್ಚಾಗಿ ಬಳಸಿ. ಉತ್ತರ ಮತ್ತು ಈಶಾನ್ಯ ದಿಕ್ಕುಗಳು ನಿಮಗೆ ಹೊಸ ಅವಕಾಶಗಳನ್ನು ತರುತ್ತವೆ. ಈ ದೊಡ್ಡ ಗೋಚಾರಗಳ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ನೀವು ಕೆಲವು ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನು
ಮಾಡಬಹುದು. ಚಂದ್ರ ಮತ್ತು ಮನಸ್ಸಿನ ಶಾಂತಿಗಾಗಿ ಪ್ರತಿದಿನ ಚಂದ್ರ ಬೀಜ ಮಂತ್ರ ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ. ಮತ್ತೊಮ್ಮೆ ಓಂ ಶ್ರಾಂ ಶ್ರೀಂ ಶ್ರೌಂ ಸಹ ಚಂದ್ರಮಸೇ ನಮಃ ಎಂಬ ಮಂತ್ರವನ್ನು ಒಂದು ಮಾಲೆ ಜಪಿಸಿ ಮತ್ತು ಶಿವಲಿಂಗಕ್ಕೆ ಜಲವನ್ನು ಅರ್ಪಿಸಿ. ಆಗಸ್ಟ್ 3 ಮತ್ತು ಸೆಪ್ಟೆಂಬರ್ 19 ನಡುವೆ ಕೋಪವನ್ನು ನಿಯಂತ್ರಿಸಲು ಪ್ರತಿದಿನ ಹನುಮಾನ್ ಚಾಲೀಸವನ್ನು ಪಠಿಸಿ. ಹಠಾತ್ ಧನ ಪ್ರಾಪ್ತಿಯ ಯೋಗಗಳನ್ನು ಸಕಾರಾತ್ಮಕವಾಗಿಡಲು ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚಿ. ನವೆಂಬರ್ ತಿಂಗಳಲ್ಲಿ ನಿಮ್ಮ ದೈನಂದಿನ ಪೂಜೆಯನ್ನು ಸ್ವಲ್ಪ ಹೆಚ್ಚಿಸಿ ಮತ್ತು ನಿಮ್ಮ ತಾಯಿಯನ್ನು ಸಂಪೂರ್ಣವಾಗಿ ಗೌರವಿಸಿ. ಸೋಮವಾರದಂದು ನಿರ್ಗತಿಕರಿಗೆ ಅಕ್ಕಿ ಅಥವಾ ಹಾಲನ್ನು ದಾನ ಮಾಡುವುದು ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ. ಕೊನೆಯದಾಗಿ ನಾನು ಇಷ್ಟೇ ಹೇಳುತ್ತೇನೆ, ರಾಹುವಿನ ಪ್ರಭಾವಕ್ಕೆ ಒಳಗಾಗಿ ನಿಮ್ಮದೇ ಸಂಬಂಧಗಳ ಮೇಲೆ ಅನಗತ್ಯವಾಗಿ ಅನುಮಾನಿಸುವುದನ್ನು ತಪ್ಪಿಸಿ. ಹಳೆಯ ದ್ರೋಹಗಳು ನೆನಪಾಗಬಹುದು, ಆದರೆ ಪ್ರತಿಯೊಬ್ಬ ಹೊಸ ವ್ಯಕ್ತಿಯನ್ನು ಆ ದೃಷ್ಟಿಕೋನದಿಂದ ನೋಡಬೇಡಿ. ಕಚೇರಿಯ ರಾಜಕೀಯದಿಂದ ನಿಮ್ಮನ್ನು ದೂರವಿಡಿ ಮತ್ತು ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸಿ. ಇದು ಕೇವಲ ಗ್ರಹಗಳ ಶಕ್ತಿಯ ಒಂದು ಮಾದರಿ. ನಿಮ್ಮ ಇಚ್ಛಾಶಕ್ತಿ ಮತ್ತು ನಿಮ್ಮ ಕರ್ಮಗಳು ಈ ಶಕ್ತಿಯನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗಿಸಬಹುದು. ನಿಮ್ಮ ಕೋಪ ಮತ್ತು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ. ಉಳಿದೆಲ್ಲ ಗ್ರಹಗಳು ನಿಮ್ಮನ್ನು ಬೆಂಬಲಿಸಲು ಸಿದ್ಧವಾಗಿ. ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸಿ. ದೇವರು ನಿಮ್ಮೆಲ್ಲಾ ಇಷ್ಟಾರ್ಥಗಳನ್ನು ಪೂರೈಸಲಿ. ನಮಸ್ಕಾರ.